ಏನು ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ಕಲಾಪದಿಂದ ಹೊರ ನಡೆಯದಂತೆ ಕಾಂಗ್ರೆಸ್ ಅಡ್ಡಿಪಡಿಸಿತು. ಕಾಂಗ್ರೆಸ್ ನಾಯಕರ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರಿಗೆ ಅಗೌರವ ತೋರಿದವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಇದೀಗ ಪ್ರತಿಪಕ್ಷ ನಾಯಕರು ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಕೂಡಲೇ ಶಿಸ್ತು ಕ್ರಮ ಜರುಗಿಸುವಂತೆ ಅಶೋಕ್ ಮನವಿ ಮಾಡಿಕೊಂಡಿದ್ದಾರೆ. ಗೆಹ್ಲೋಟ್ ಕಲಾಪದಿಂದ ಹೊರ ನಡೆಯದಂತೆ ಅವರು ಕಾಂಗ್ರೆಸ್ ನಾಯಕರು ಅಡ್ಡಿಪಡಿಸಿದ್ರು. ಕಾಂಗ್ರೆಸ್ ನಾಯಕರ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸೋದಲ್ಲದೆ ಪ್ರತಿಪಕ್ಷದ ನಾಯಕರಿಂದ ಸ್ಪೀಕರ್ ಖಾದರ್ ಅವರಿಗೆ ದೂರು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಅಗೌರವ ತೋರಿದವರ ವಿರುದ್ಧ ಕ್ರಮ ತಗೊಳ್ಳಿ, ಕೂಡಲೇ ಶಿಸ್ತು ಕ್ರಮ ಜರುಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಅಶೋಕ್. ಸ್ಪೀಕರ್ ಖಾದರ್ಗೆ ಪತ್ರ ಬರೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಈ ಪತ್ರವನ್ನ ಸ್ಪೀಕರ್ ಅವರು ಎಷ್ಟು ಸೀರಿಯಸ್ ಆಗಿ ಅದನ್ನ ತಗೊಳ್ಳುತ್ತಾರೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ಭಾಷಣ ಓದದೆ ಕೇವಲ 2 ಲೈನ್ನಲ್ಲಿ ಭಾಷಣ ಮುಗಿಸಿ ರಾಜ್ಯಪಾಲರು ಹೊರಟಿರೋದು ಸ್ಪೀಕರ್ಗೂ ಕೂಡ ಅಸಮಾಧಾನ ಆಗಿದ್ರೆ ಖಂಡಿತ ಅವರು ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಪಾಲರು ಸ್ವಂತ ಭಾಷಣವನ್ನ ಓದುವಂತಿಲ್ಲ. ರಾಜ್ಯಪಾಲರ ನಡೆಗೆ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಸಂಪ್ರದಾಯದಂತೆ ಕ್ಯಾಬಿನೆಟ್ ಸಿದ್ಧಪಡಿಸಿದಂತಹ ಒಂದು ಭಾಷಣವನ್ನೇ ರಾಜ್ಯಪಾಲರು ಮಾಡಬೇಕು. ನನ್ನ ಬಟ್ಟೆಯನ್ನು ಹಿಂದೆಯಿಂದ ಹರಿದು ಹಾಕಿದ್ದಾರೆ. ಯಾರು ಹರಿದ್ರು? ರಣಹೇಡಿಗಳು. ನನ್ನ ಮುಂದೆ ಬರುವ ಧೈರ್ಯ ಇಲ್ಲದ ರಣಹೇಡಿಗಳು ಹಿಂದೆ ಬಂದು ನನ್ನ ಬಟ್ಟೆ ಹರಿದಾಕಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಗೂಂಡಾಗಿರಿ ಮಾಡಿರೋದು ನಾವಲ್ಲ, ಬಿಜೆಪಿಯವರು. ಯಾರು ಹರಿದ್ರು ಬಟ್ಟೆನ ಹಾಗಿದ್ರೆ ರಾಜಭವನದಲ್ಲಿ ಕೂರುವ ಅರ್ಹತೆ ರಾಜ್ಯಪಾಲರಿಗೆ ಇಲ್ಲ. ಕ್ಯಾಬಿನೆಟ್ ಕೊಟ್ಟಂತಹ ಭಾಷಣವನ್ನ ಓದಿ ತಮ್ಮದೇ 2 ಸ್ವಂತ ಭಾಷಣವನ್ನ 2 ಲೈನ್ ಭಾಷಣವನ್ನ ಓದಿ ಹೋದಂಥ ರಾಜ್ಯಪಾಲರು ರಾಜಭವನದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಹೀಗಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. The Assembly and the Council and they are demanding this to save their faces. Governor has got no business to reject the speech made by the cabinet. And Governor, according to the Constitution, is ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ಜನವರಿ 22ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಈ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೆಸರನ್ನು ಬದಲಾವಣೆ ಮಾಡಿದೆ. ವಿಕಸಿತ ಭಾರತದ ಜಿ ಯೋಜನೆ ಅಂತೇಳಿ ಅದನ್ನು ವಿರೋಧ ಮಾಡಬೇಕು ಅಂತಲೇ ವಿಶೇಷ ಅಧಿವೇಶನ ಕರೆದಿರೋದು. ಆದರೆ ಪ್ರೋಟೋಕಾಲ್ ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಭಾಷಣವನ್ನು ಓದಬೇಕಾಗಿತ್ತು. ಆದರೆ ಕೇವಲ 2 ಲೈನ್ನಲ್ಲಿ ಭಾಷಣ ಮುಗಿಸಿರೋದು ಕಾಂಗ್ರೆಸ್ ನಾಯಕರ ಒಂದು ಆಕ್ರೋಶಕ್ಕೆ ರಾಜ್ಯಪಾಲರು ಇದೀಗ ಗುರಿಯಾಗಿದ್ದಾರೆ. ಆಕ್ಚುಯಲ್ ಆಗಿ ರಾಜ್ಯಪಾಲರು ಮಾಡಿದ್ದು ಸರಿನಾ? ಏನ್ ನಡೀತು ಕಲಾಪದಲ್ಲಿ ಅಂತ? ಸುಧಾ, ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಜಂಟಿ ಅಧಿವೇಶನ ಇವತ್ತಿನಿಂದ ಶುರುವಾಗಿರುವಂತದ್ದು. ವಿಧಾನಸೌಧಕ್ಕೆ ಇವತ್ತು ರಾಜ್ಯಪಾಲರು ಆಗಮಿಸ್ತಾರಾ ಅಥವಾ ಆಗಮಿಸಿದ್ರು ಕೂಡ ಭಾಷಣವನ್ನ ಮಾಡ್ತಾರಾ ಅನ್ನುವಂತ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಕೂಡ ನಡೆದಿತ್ತು. ಈ ಬಗ್ಗೆ ಕುತೂಹಲ ಕೂಡ ಶುರುವಾಗಿತ್ತು. ಆದ್ರೆ ಅಂತೂ ಇಂತೂ ರಾಜ್ಯಪಾಲರು ಇವತ್ತು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿದಂತ ರಾಜ್ಯಪಾಲರನ್ನ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸಭಾಧ್ಯಕ್ಷರಾಗಿರುವಂತಹ UT ಖಾದರ್ ಹಾಗೇನೆ ಪರಿಷತ್ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಹಾಗೇನೆ ಕಾನೂನು ಸಚಿವರಾಗಿರುವಂತಹ HK ಪಾಟೀಲ್ ಅವರು ಸ್ವಾಗತವನ್ನ ಕೋರ್ತಾರೆ. ವಿಧಾನಮಂಡಲದ ಅಧಿವೇಶನ ಇವತ್ತು ಆರಂಭವಾದ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಭಾಷಣದ ಪ್ರತಿಯನ್ನ ರಾಜ್ಯಪಾಲರು ಮಂಡಿಸ್ತಾರೆ. ಭಾಷಣದ ಪ್ರತಿಯನ್ನ ಮಂಡಿಸಿ ತಾವರ್ಚಂದ್ ಗೆಹ್ಲೋಟ್ ಅವರು ವಾಪಸ್ ತೆರಳುತ್ತಾರೆ. ಈ ವಿಚಾರವಾಗಿ ತಾವರ್ಚಂದ್ ಗೆಹ್ಲೋಟ್ ಅವರ ಈ ನಡೆಯ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಪಾಲರು ಈ ರೀತಿಯಾಗಿ ನಡ್ಕೊಳ್ಬಾರ್ದಿತ್ತು ಅನ್ನುವಂತೆ ಆಡಳಿತ ಪಕ್ಷದ ಸದಸ್ಯರಿಂದ ತೀವ್ರವಾದಂತಹ ಆಕ್ರೋಶ ಕಂಡು ಬಂದಿದೆ. ಭಾಷಣದ ಪ್ರತಿಯ ಮೊದಲ ಭಾಗದಲ್ಲೇ ನರೇಗಾ ಬಗ್ಗೆ ಉಲ್ಲೇಖ ಇತ್ತು. ಭಾಷಣದ ಆರಂಭದಲ್ಲಿ ಈ ರೀತಿಯಾದಂತಹ ಒಂದು ಉಲ್ಲೇಖವಿರುವ ಕಾರಣ ಕೇಂದ್ರ ಸರ್ಕಾರ ವಿರುದ್ಧ ಇದ್ದಂತಹ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಈ ಒಂದು ಭಾಷಣವನ್ನ ಓದದೆ ಗವರ್ನರ್ ಹಿಂದಿರುಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಭಾಷಣದ ಪ್ರತಿಯಲ್ಲಿ ಇದ್ದಂತ ಅಂದ್ರೆ 2ರಿಂದ 6ನೇ ಪೇಜ್ ವರೆಗೂ ಕೇಂದ್ರದ ವಿರುದ್ಧವಾದಂತಹ ಹಲವು ಆರೋಪಗಳು ಕಂಡು ಬಂದಿತ್ತು.
ಇದನ್ನ ಭಾರದ್ವಾಜ್ ಅವರು ಏನು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಈಗಾಗಲೇ ಓದದೆ ವಾಪಸ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಅನುಸರಿಸಿರುವಂತಹ ಹಾದಿಯನ್ನೇ ಇದೀಗ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಅನುಸರಿಸಿರುವಂತದ್ದು. ಈ ಬಗ್ಗೆ ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಪರ ವಿರೋಧದ ಹೇಳಿಕೆಗಳು ಶುರುವಾಗಿದೆ. ದೊಡ್ಡ ಮಟ್ಟಕ್ಕೆ ಒಂದು ವಿಚಾರಗಳು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುವಂತದ್ದು. ಈಗಾಗಲೇ ಹಲವು ವಿಚಾರಗಳು ಇವತ್ತು ನಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಈ ವೇಳೆ ಈಗಾಗಲೇ ಅರ್ಧ ಆರಂಭಿಕ ಭಾಷಣದಲ್ಲೇ ಮುಗಿಸಿ ತೆರಳಿರುವಂತದ್ದು ರಾಜ್ಯಪಾಲರು. ಅಧಿವೇಶನದಿಂದ ರಾಜ್ಯಪಾಲರು ಹೊರಗಡೆ ಹೋದ್ರು. ಈ ವಿಚಾರಕ್ಕೆ ಹೊರ ಹೋಗ್ತಾ ಇದ್ದಂತೆ ಇದಕ್ಕೆ ವಿರೋಧವಾಗಿ ಅಂದ್ರೆ ತಾವು ಭಾಷಣವನ್ನು ಮಾಡಲೇಬೇಕು ಅನ್ನುವಂತೆ ಒತ್ತಾಯ ಪೂರ್ವಕವಾಗಿ ಕೆಲವರು ಅಡ್ಡಿಪಡಿಸಿದ್ರು, ಅಂದ್ರೆ ಅಡ್ಡ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಇರ್ಬೋದು, ಹಾಗೇನೆ ಶಾಸಕ ಪ್ರದೀಪ್ ಈಶ್ವರ್ ಅವರು ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಗವರ್ನರ್ ಅವ್ರನ್ನ ತಡೆ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ರಾಜ್ಯಪಾಲರು ಅರ್ಧಕ್ಕೆ ಭಾಷಣವನ್ನ ಮೊಟಕುಗೊಳಿಸಿ ಹೋಗಿರುವಂತದ್ದು. ನಿಟ್ಟಿನಲ್ಲಿ ಈ ವಿಚಾರವಾಗಿ ರಾಜ್ಯ ಸರ್ಕಾರದ ಸದಸ್ಯರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಅಂದ್ರೆ ಕಾಂಗ್ರೆಸ್ ಸದಸ್ಯರಿಂದ. ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಹಲವು ಹೇಳಿಕೆಗಳನ್ನ ನೀಡಿದ್ದಾರೆ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಿತ್ತು, ಗವರ್ನರ್ ಭಾಷಣವನ್ನ ಮಾಡಬೇಕಿತ್ತು. ರಾಜ್ಯಪಾಲರು ಅರ್ಧದಲ್ಲೇ ತೆರಳಿದ್ದಾರೆ. ಆರ್ಟಿಕಲ್ 176 ಅನ್ನು ಸ್ಪಷ್ಟವಾಗಿ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಏನ್ ತಯಾರು ಮಾಡಿಕೊಟ್ಟಿತ್ತು ಅದನ್ನು ಓದ್ಲೇಬೇಕಿತ್ತು. ಆದ್ರೆ ಜಂಟಿ ಅಧಿವೇಶನದ ವಿಚಾರವಾಗಿ ಈಗ ನಾವೇನು ಜಂಟಿ ಅಧಿವೇಶನ ಕರೆದಿದ್ವಿ, ಇದರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ವಿಚಾರವನ್ನ ತೆಗೆದುಹಾಕಿ ರಾಮ್ಜಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಇದರ ವಿಚಾರವಾಗಿ ಸರ್ಕಾರದ ವಿರೋಧ ಇದೆ. ಈ ವಿಚಾರವಾಗಿ ಇದ್ದಂತಹ ಕೇಂದ್ರ ಸರ್ಕಾರದ ಬಗ್ಗೆ ಇದ್ದಂತಹ ಭಾಷಣವನ್ನ ರಾಜ್ಯಪಾಲರು ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಇದು ಒಂಥರ ಸಂವಿಧಾನ ವಿರೋಧಿ ಕೆಲಸ ಅಂತ CM ಸಿದ್ದರಾಮಯ್ಯನವರು ಒಂದು ಕಡೆ ರಾಜ್ಯಪಾಲರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರೆ, ಅವರ ವಿಚಾರವನ್ನ ಅವರು ಹೇಳಿದ್ರೆ, ಇನ್ನೊಂದು